ನಮ್ಮ ಮನೆಯಲ್ಲೇ ಬೆಳೆದಂಥ ಮಶ್ರೂಮ್ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದು ನನ್ನ ಮಗನೇ ಬೆಳೆದಿರೋದಿದು. ಇದು 2-3 ಟೈಮ್ ಬಂದಿದೆ. ಇದು ಬೀಜ ಹಾಕಿದ ಮೇಲೆ ಈ ಥರ ಇರುತ್ತೆ. ಇದು ಸೂಪರಾಗಿ ಬಂದಿತ್ತು. ಮಶ್ರೂಮ್ ಚಿಲ್ಲಿ ಮಾಡಿದ್ದೆ. ತುಂಬ ಇದು 3 ಟೈಮ್ ಬಂದಿದೆ. ಇದು ಈ ಥರ ಎಷ್ಟು ಚೆನ್ನಾಗಿ, ಅದು ಒಂಥರ ಸ್ಪೂನ್ ಟೈಪು ಇರುತ್ತೆ. ಇದು ಫ್ರೆಶ್ಶಾಗಿ ಅರಳಿದಾಗ ಸ್ಪೂನ್ ಟೈಪ್ ಇರುತ್ತೆ, ಆಮೇಲೆ ಬಾಗುತ್ತೆ. ಇದು ಈ ಥರ ಬೆಳೆಯೋದು, ಈ ಥರ ಬ್ಯಾಗಲ್ಲಿ ಈ ಥರ ಸೈಡಿಗೆ ಬಂದುಬಿಡುತ್ತೆ. ಈ ಥರ ನೋಡೋದಕ್ಕಂತೂ ಎಷ್ಟು ಚೆನ್ನಾಗಿರುತ್ತೆ ಇದು ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಅವೆಲ್ಲ ಹೇಳ್ತಾ ಹೋಗ್ತೀನಿ. ಈ ಥರ ಇರುತ್ತೆ ಇದು. ಅದು ಒಂದಿನ ಫಸ್ಟ್ ಡೇ ಅದು ಕರೆಕ್ಟಾಗಿ ಸ್ಪೂನ್ ಟೈಪೇ ಇರುತ್ತೆ. ಆಮೇಲೆ ಮಾರನೇ ದಿನ ಸ್ವಲ್ಪ ಬಾಗ್ದಂಗೆ ಆಗುತ್ತೆ. ಆ ಥರ ಇರುತ್ತೆ. ಇದು ಆಯಿಸ್ಟರ್ ಮಶ್ರೂಮ್ ಅಂತ ಹೇಳ್ತಾರಂತೆ. ಈ ಥರ ಬರುತ್ತೆ. ಈ ಥರ ಸ್ಪೂನ್ ಥರನೇ ಇರುತ್ತೆ. ಫ್ರೆಶ್ ಇದೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಕರಿಬೇವಿನ ಸೊಪ್ಪು, ಸ್ವಲ್ಪ ಈರುಳ್ಳಿ, ಜಾಸ್ತಿನೇ ತೊಗೊಂಡ್ರೂ ಪರವಾಗಿಲ್ಲ. ಆಮೇಲೆ ಒಂದು ಅರ್ಧ ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ, ಆಮೇಲೆ ಪೆಪ್ಪರ್ ಪೌಡ್ರ್ ಬೇಕಾಗುತ್ತೆ. ಆಮೇಲೆ ಇದು ಸ್ವಲ್ಪ ಗರಂ ಮಸಾಲ ಪೌಡ್ರ್ ಬೇಕಾಗುತ್ತೆ. ಕರ್ಬೇವಿನ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಕರ್ಬೇವಿನ ಪೌಡ್ರ್ ಕೂಡ ಇದೆ, ಇಲ್ಲೇ ಇದಾವೆ ನೋಡಿರಿ. ಇದರಲ್ಲಿ ಗರಂ ಮಸಾಲ ಪೌಡರು, ಸ್ವಲ್ಪ ಇದು ಕರ್ಬೇವಿನ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಇದೊಂದು ಪೆಪ್ಪರ್ ಪೌಡ್ರು ಈ ಥರ ಇಷ್ಟು ಬೇಕಾಗುತ್ತೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಬೇಕಾಗುತ್ತೆ. ಇಷ್ಟು ಬೇಕು. ಇದು ಮಶ್ರೂಮ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಕ್ಯಾಪ್ಸಿಕಮ್ ಕೂಡ 2 ಕ್ಯಾಪ್ಸಿಕಮನ್ನು ತೊಗೊಂಡಿದ್ದೀನಿ. ಈ ಥರ ಇಷ್ಟು ಚಿಕ್ಕದಾಗಿ ಕಟ್ ಮಾಡೋದು ಅವಶ್ಯಕತೆ ಇಲ್ಲ. ನಾನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಅಷ್ಟೇ. ಸ್ವಲ್ಪ ದೊಡ್ಡದಾಗಿದ್ರೇ ಚೆನ್ನಾಗಿರುತ್ತೆ. ಬನ್ನಿ, ಕಡಾಯಿ ಇಡ್ತಿದ್ದೀನಿ ಸ್ಟವ್ ಮೇಲೆ. ಇದು ಕಬ್ಬಿಣದ್ದು ಸ್ಕಿಲೆಟ್ಟು. ಇದರಲ್ಲಂತೂ ಮಸ್ತ್ ಬರುತ್ತೆ. ಇದರಲ್ಲಿ ಕಬ್ಬಿಣದ ಕಡಾಯಿಲಂತೂ ಸ್ವಲ್ಪ ಹೊತ್ತಿಗೆ ಆಗುತ್ತೆ. ಎಷ್ಟು ಬೇಗ ಆಗುತ್ತೆ ಅಂದರೆ ಅಷ್ಟು ಬೇಗ ಆಗುತ್ತೆ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತೀನಿ ನಾನಿಲ್ಲಿ. ನೀವು ಬೇಕಾದರೆ ಯಾವ ಥರ ಎಣ್ಣೆ ನೀವು ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೊಳ್ರಿ. ಇದು ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ನಿಮ್ಗೆ ಜಾಸ್ತಿ ಇದ್ದಷ್ಟು ಚೆನ್ನಾಗೇ ಇರುತ್ತೆ. ಅದು ಈರುಳ್ಳಿ ಕಡಿಮೆ ಹಾಕಬೇಕು ಅಂತ ಏನಿಲ್ಲ. ನೀವು ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಈರುಳ್ಳಿ. ಸ್ವಲ್ಪ ಬಾಡಲಿ. ಇದು ಸ್ವಲ್ಪ ಕೆಂಪಾಗಿದೆ. ಈಗ ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಏನು ಅದು ಮಾಡ್ತಾ ಹೋದರೆ ಬೇಗ ಆಗುತ್ತೆ. ಹಸಿಮೆಣ್ಸಿನ್ಕಾಯಿ, ಪೆಪ್ಪರ್ ಪೌಡ್ರ್ ಹಾಕ್ತೀವಲ್ಲ, ಅದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ನೋಡ್ಕೊಂಡು ಹಾಕಬೇಕಾಗುತ್ತೆ. ಪೆಪ್ಪರ್ ಪೌಡ್ರು ನಿಮಗೆ ಅದೇ ಒಂದು ಚಿಕ್ಕ ಸ್ಪೂನ್ ಆದರೆ 1-2 ಸ್ಪೂನು 3 ಸ್ಪೂನ್ ಹಾಕೋಕ್ಕಾಗುತ್ತೆ. ಇಲ್ಲಪ್ಪ, ಈ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಇಲ್ಲ ಅಂದರೆ ದೊಡ್ಡ ಸ್ಪೂನ್ ಆಯಿತು ಅಂತಂದರೆ ನೋಡ್ಕೊಂಡು ಹಾಕ್ರಿ. 1-1.5 ಸ್ಪೂನ್ ಅಂತೂ ಬೇಕಾಗುತ್ತೆ. ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಡಿಮೆನೇ ಹಾಕಿದರೆ ಒಳ್ಳೆಯದು. ನಿಮಗೆ ಖಾರ ಎಷ್ಟು ನೀವು ತಿಂತೀರೋ ಅದ್ರ ಮೇಲೆ ನಿಮ್ಮ ಟೇಸ್ಟಿಗೆ ತಕ್ಕನಾಗಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಜಾಸ್ತಿ ಬೇಕಂದರೆ ಹಾಕ್ಕೋಬೋದು, ಹಾಗೇನಿಲ್ಲ. ಇದು ಈಗಾಗಲೇ ಸ್ವಲ್ಪ ಬೆಂದಿದೆ. ಈಗ ಇದೇನು ಹೆಚ್ಚು ಬೇಯಬೇಕು ಅಂತಲೂ ಇಲ್ಲ. ಇದು ಸ್ವಲ್ಪ ಅತಿ ಬೇಯಿಸಿದ್ರೂ ಚೆನ್ನಾಗಿರಲ್ಲ. ಇದು ಕಬ್ಬಿಣದ ಬಾಣಲೆಲಂತೂ ನಿಮಗೆ ಕಾಯೋವರೆಗೂ ಅಷ್ಟೇ, ಅದು ಬಿಸಿ ಆಗೋವರೆಗೂ ಅಷ್ಟೇ. ಅದು ಕಬ್ಬಿಣ ಅದು ಕಾದ್ಮೇಲೆ ಮತ್ತೆ ನಿಮಗೆ ಉರಿ ಕಡಿಮೆ ಇಟ್ಕೊಂಬಿಟ್ರೆ ಆಯಿತು. ಈಗ ಮಶ್ರೂಮ್ ಹಾಕ್ತಾಯಿದ್ದೀನಿ. ಇದಂತೂ ಸೂಪರಾಗಿ ಆಗಿತ್ತು. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದಲ್ಲ. ನಾವು ಮಶ್ರೂಮ್ ಯಾವಾಗಲೂ ಜಾಸ್ತಿ ಯೂಸ್ ಮಾಡ್ತಾನೆ ಇರ್ತೀವಿ. ಇದು ಸ್ವಲ್ಪ ಮೆತ್ತಗಾಗುತ್ತೆ. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ.
ಇದು ಮನೆಯಲ್ಲೇ ಬೆಳೆದಿರೋದ್ರಿಂದ ಎಷ್ಟು ಖುಷಿ ಆಗುತ್ತೆ. ಉಪ್ಪು ಅದು ನನ್ನ ಮಗನಿಗೆ ತುಂಬ ಇಂಟ್ರೆಸ್ಟ್, ಈ ಥರ ಎಲ್ಲ ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ ಅವನು. ಇವಾಗ ಇದನ್ನು ಬೆಳೆದಿದ್ದಾನೆ. ಸಾಲ್ಟು, ಉಪ್ಪು ಹಾಕಿದ ಮೇಲೆ ಸ್ವಲ್ಪ ನೀರು ಬಿಟ್ಕೊಡುತ್ತೆ. ಇದಕ್ಕೆ ನೀರು ಹಾಕೋ ಅವಶ್ಯಕತೆಯೇ ಇಲ್ಲ. ನೀರು ಹಾಕಿದರೆ ಮತ್ತೆ ಮುದ್ದೆ ಆಗುತ್ತೆ. ನೀರೇನು ಹಾಕಬಾರ್ದು. ಇದರಲ್ಲೇ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ನೀರೇ ಬಿಟ್ಕೊಳುತ್ತದು. ಮೆಣಸು ಪುಡಿ ಅದೇ 1-1.5 ಸ್ಪೂನ್ ಹಾಕಬೇಕು. ಗರಂ ಮಸಾಲ ಪೌಡ್ರು 1 ಸ್ಪೂನ್ ಹಾಕ್ರಿ. ಅದು ನಾನು ಮನೇಲೇ ಮಾಡಿರೋಂಥ ಗರಂ ಮಸಾಲ ಪೌಡ್ರು. ಅಂದರೆ ಎಲ್ಲ ಚಕ್ಕೆ, ಲವಂಗ, ಏಲಕ್ಕಿ, ಆಮೇಲೆ ಪಲಾವ್ ಎಲೆ, ಶುಂಠಿ, ಆ ಥರ ಎಲ್ಲ ಹಾಕಿರ್ತೀನಿ. 1 ಸ್ಪೂನ್ ಹಾಕಿದರೆ ಸಾಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಎಲ್ಲ ರೆಡಿ ಆಗ್ತಾ ಇದೆ. ಇವಾಗ ಸ್ವಲ್ಪ ಬೆಂದರೆ ಸಾಕು. ಇದೇನು ಜಾಸ್ತಿ ಬೇಯಬೇಕು ಅಂತ ಏನಿಲ್ಲ. ಜಾಸ್ತಿ ನೀರು ಹಾಕಿ ಆ ಥರ ಎಲ್ಲ ಬೇಯಿಸೋಕೆ ಹೋಗಬಾರ್ದು. ನನ್ನ ಮಗನಿಗೆ ಇದೆಲ್ಲ ಇಂಟ್ರೆಸ್ಟು. ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ, ಖುಷಿಯಾಗುತ್ತೆ. ಒಂದಲ್ಲ ಒಂದು ಮಾಡ್ತಾನೆ ಇರ್ತಾನೆ. ಈಗ ನಿಂಬೆ ರಸ ಹಾಕ್ತಾಯಿದ್ದೀನಿ. ನಿಂಬೆ ರಸ ಅರ್ಧ ಹೋಳು ನಿಂಬೆ ಹಣ್ಣಿನ ರಸ ಹಾಕಬೇಕು. ಸ್ವಲ್ಪ ಮುಚ್ಚಿಡ್ತೀನಿ. ಮಶ್ರೂಮ್ ಬೆಳೆ ಅವನು ಬೆಳೆಯೋದೇ ಏನಾದರೂ ಒಂದು ಮಾಡ್ತಾ ಇರ್ತಾನೆ. ತಕ್ಕನಾಗಿ ನಮ್ಮ ಪಲ್ಯನೂ ತುಂಬ ಚೆನ್ನಾಗಿ ಬರ್ತಾಯಿದೆ. ಅದರಲ್ಲೂ ಈಗೆಲ್ಲ ಪ್ಲೇಟ್ ರೆಡಿ ಆಯಿತು. ಈಗೇನಿದ್ರು ಪಲ್ಯ ಹಾಕೊಳ್ಳೋದು, ಬ್ಯಾಟಿಂಗ್ ಶುರು ಮಾಡೋದು. ಸೂಪರಾಗಿದೆ. ಒಂದು ಸಲ ಮಾಡಿ ನೋಡ್ರಿ ನೀವು. ಇದೇ ಸ್ಟೈಲಲ್ಲೇ ಮಾಡಿದ್ರೆ ಬೇರೆ ಥರ ಮಾಡ್ಬೋದು, ಆದರೆ ಇದೂ ಚೆನ್ನಾಗಿರುತ್ತೆ. ರೆಡಿ ಆಯಿತು ಮಶ್ರೂಮ್ ಚಿಲ್ಲಿ. ಸ್ವಲ್ಪ ಚಟ್ನಿ ಪುಡಿ ಹಾಕೋಣ, ಸ್ವಲ್ಪ ತುಪ್ಪ ಹಾಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಈಗ ನಾನು ತುಪ್ಪ ಮತ್ತು ಸ್ವಲ್ಪ ಚಟ್ನಿ ಪುಡಿನೂ ಹಾಕ್ಕೊತೀನಿ. ರೆಡಿ ಆಯಿತು. ಈಗ ಪ್ಲೇಟು ಕಂಪ್ಲೀಟ್ ಆಯಿತು. ಮಶ್ರೂಮ್ ಡೆಕೋರೇಷನ್ಗೆ ಇಟ್ಟಿದ್ದೀನಿ. ಇದೇನು ತಿನ್ನಲ್ಲ, ತಿನ್ನಬಾರ್ದು ಹಸಿದು. ಪಲ್ಯ ರೆಡಿ. ಓಕೆ, ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಓಕೆ, ಬಾಯ್.